ನಮಸ್ಕಾರ ಭಾವಿ ಸೈನಿಕರೇ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಮತ್ತು ಉಡುಪಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆಗಿ ಪರೀಕ್ಷೆ ಬರೀಬೇಕು ಅನ್ನೋದರೊಳಗೆ ಕೊರೋನಾ ಮಹಾಮಾರಿ ಹೊಕ್ಕೊಂಡು ಪರೀಕ್ಷೆ ದಿನಾಂಕಗಳು ಮುಂದೆ ಆಗ್ತಾ ಬಂದರು. ಆದರೂ ಈಗ ಕೊರೋನಾ ಕಡಿಮೆಯಾಗಿದೆ. ಈಗಾಗಲೇ ಈ ಬೇರೆ ಸುದ್ದಿಗಳು ಬರ್ತಾ ಇವೆ. ಆದರೆ ಅದಕ್ಕೆ ಯಾವುದೂ ನಾವು ತಲೆಗೊಡೋದು ಬೇಡ. ನಾವು ಪರೀಕ್ಷೆಗೆ ತಯಾರಾಗಬೇಕು. ಯಾಕಂದ್ರೆ ಹಳ್ಳಿ ಒಳಗೆ ಸಿಸ್ಟಮ್ ಹೆಂಗಿರ್ತದಪ್ಪ ಅಂದ್ರೆ ನಿಮ್ಮದು ಫಿಸಿಕಲ್ಲು ಮೆಡಿಕಲ್ ಆಗೈತೆ ಅಂದ್ರೆ ಸಾಕ್ರಿ. ಒಂದು ಸಣ್ಣ ಹಳ್ಳಿ ಒಳಗೆ ಇಡೀ ಊರ ಪಬ್ಲಿಕ್ ಆಗಿರ್ತೈತಿ. ಏನದು ಪಬ್ಲಿಕ್ ಆಗಿರ್ತೈತಿ ರೀ? ನಮ್ಮ ಮಗಂದ ಮಿಲ್ಟ್ರಿ ಆಗೈತಿ, ನಮ್ಮ ಮಗಂದ ಪೊಲೀಸ್ ಆಗೈತಿ, ತಂದೆ ತಾಯಿನೂ ಹೇಳ್ತಾ ಇರ್ತಾರೆ. ಹಾಗೆ ಹಳ್ಳಿಯಾಗೂ ಎಲ್ಲ ಮಾತಾಡ್ತಿರ್ತಾರೆ. ಹುಡುಗನ ಫಿಸಿಕಲ್ ಆಗೈತಿ, ಮೆಡಿಕಲ್ ಆಗೈತಿ, ಇನ್ನೇನು ಉಳ್ದೈತಪ್ಪ ಅಂದ್ರೆ ಪರೀಕ್ಷೆ ಅಷ್ಟೇ ಉಳ್ದದ, ನಮ್ಮ ಹುಡುಗ ಮಿಲ್ಟ್ರಿ ಆಗ್ಯಾನು, ಇಡೀ ಊರಾಗೆಲ್ಲ ಮಾತಾಡ್ತಿರ್ತಾರೆ. ಆದ್ದರಿಂದ ಆತ್ಮೀಯ ಯುವಕರೇ, ನೀವು ಗಮನದಲ್ಲಿಟ್ಟು ಅಭ್ಯಾಸವನ್ನು ಮಾಡಬೇಕು. ಯಾಕಂದ್ರೆ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ನಿಮ್ಮ ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ, ಒಂದು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಏನಪ್ಪ ಅಂದ್ರೆ ಈ ಸಲ ನಮ್ಮ ಹುಡುಗ ಆರ್ಮಿ ಸಿಲೆಕ್ಷನ್ ಆಗ್ತಾನೆ. ಯಾಕಂದ್ರೆ ಈಗಾಗಲೇ ಫಿಸಿಕಲ್ ಪಾಸ್ ಆಗ್ಯಾನ, ಮೆಡಿಕಲ್ ಪಾಸ್ ಆಗ್ಯಾನ, ಪರೀಕ್ಷೆಗೂ ಸಹಿತ ತರಬೇತಿ ತೊಗೊಂಡಾನ. ಅಷ್ಟೇ ಅಲ್ಲದೆ ಸ್ವಂತ ಓದ್ತಾ ಇದ್ದಾನೆ, 100ಕ್ಕೆ 100 ಪಾಸ್ ಆಗ್ತಾನೆ. ಪರೀಕ್ಷೆ ದಿನಾಂಕಗಳನ್ನು ಮುಂದೆ ಹಾಕ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಮಾತಾಡ್ತಾ ಇರ್ತಾರೆ. ಈಗ ಇನ್ನು ಕೆಲವೇ ದಿನದಲ್ಲಿ ಈಗಾಗಲೇ ಸುದ್ದಿಗಳು ಬರ್ತಾ ಇವೆ. ಇನ್ನು 30 ದಿನದಲ್ಲಿ ಪರೀಕ್ಷೆ ದಿನಾಂಕವನ್ನು ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು 30 ದಿನದೊಳಗಾಗಿ ಪರೀಕ್ಷೆ ದಿನಾಂಕವನ್ನು ಫಿಕ್ಸ್ ಮಾಡಲಿ ಅಂತೇಳಿ ನಾನು ಭಾರತಾಂಬೆಯನ್ನು ಬೇಡ್ಕೋತೀನಿ. ಯಾಕಂದರೆ ವಿದ್ಯಾರ್ಥಿಗಳು ಭಾಳ ಜನ ಮಾನಸಿಕ ಆಗ್ತಾ ಇದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರೂ ಕೇಳ್ತಿದ್ದಾರೆ, ಸರ್ ಪರೀಕ್ಷೆ ಯಾವಾಗ ಹೇಳಿ ಸರ್, ಆರ್ಮಿ ರ್ಯಾಲಿ ಯಾವಾಗ ಹೇಳಿ ಸರ್. ನಿಜವಾಗಲೂ ಯುವಕರು ಭಾಳ ಮನಸ್ಸಿಗೆ ಬೇಜಾರು ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಬೇಜಾರು ಮಾಡಿಕೊಳ್ಳಬೇಡಿ. ಯಾಕಂದ್ರೆ ಒಂದು ಸಮಯ ತಿರ್ತದೆ, ಒಂದು ಕಾಲ ತಿರ್ತದೆ, ಅದು ಕೂಡಿ ಬರಬೇಕಾಗ್ಯದ. ಆ ಕಾಲ ನಿಮಗೆ ಕೂಡಿ ಬರ್ತದೆ, ಇನ್ನೇನು ಭಾಳ ದಿನ ಮುಂದಿಲ್ಲ. ದಯವಿಟ್ಟು ವಿದ್ಯಾರ್ಥಿಗಳು ನೀವು ಯಾವುದೇ ರೀತಿ ಚಿಂತೆ ಮಾಡಬೇಡ್ರಿ. ನೀವು ಅಭ್ಯಾಸವನ್ನು ಮಾಡ್ತಾ ಇರಬೇಕು. ದಿನನಿತ್ಯ ನೀವು ನಿರಾಸೆ ಆಗಬಾರ್ದು. ದಿನ ಕಡಿಮೆ ಅಂದರೂ 2 ರಿಂದ 3 ತಾಸು 4 ತಾಸು ನೀವು ಅಭ್ಯಾಸ ಮಾಡ್ತಾಯಿರಿ. ಆಮೇಲೆ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ ಬಿಡಿಸ್ಬೇಕು, ಬರೀಬೇಕು, ಎಲ್ಲ ರೀತಿ ಮಾಡ್ತಾಯಿರಿ. ಕರೆಕ್ಟಾಗಿ ನೀವು ತಯಾರಿದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ಈ ಸಲ ನೀವು ಸಿಲೆಕ್ಷನ್ ಆಗ್ತೀರಿ. ಯಾಕಂದ್ರೆ ಒಳ್ಳೆಯ ಅವಕಾಶ ಅದ ನಿಮ್ಗೆ. ಇಂಡಿಯನ್ ಆರ್ಮಿ ಒಳಗೆ 1,25,000 ವೇಕೆನ್ಸಿ ಖಾಲಿದಾವೆ. 3 ವರ್ಷದಿಂದ ಯಾವುದೇ ರೀತಿ ಆರ್ಮಿ ಸೀಟ್ಗಳನ್ನು ತುಂಬಿಕೊಂಡಿಲ್ಲ. ಒಳ್ಳೆಯ ಅವಕಾಶ ಅದ. ಸಿಕ್ಕ ಅವಕಾಶವನ್ನು ಬಳಸ್ಕೋರಿ. ಯಾರು ಹಿಂದೆ ಸರಿಬೇಡ್ರಿ. ಪರೀಕ್ಷೆ ಎಷ್ಟೇ ದಿನ ಮುಂದೆ ಹೋಗಲಿ, ಯಾವಾಗ ಪರೀಕ್ಷೆ ನಡೆಸಿದ್ರು ಸಹಿತ ನಾನು 100ಕ್ಕೆ 100 ಮಾರ್ಕ್ಸ್ ತೊಗೋತೀನಿ ಅಂತೇಳಿ ಎದೆ ತಟ್ಟಿ ಹೇಳ್ಬೇಕು ನೀವು. ಆ ರೀತಿ ನೀವು ತಯಾರಿದ್ರಿಪ್ಪ ಅಂದ್ರೆ ಯಾವತ್ತೂ ಹೆದರುವ ಅವಶ್ಯಕತೆ ಇಲ್ಲ. ದಯವಿಟ್ಟು ಅದಕ್ಕೆ ಯಾರೂ ಕಿವಿ ಕೊಡಬೇಡ್ರಿ. ಈಗೇನು ಬಂದದಲ್ಲ ಅಗ್ನಿಪಥ ಯೋಜನೆ, ಆಮೇಲೆ ಟೂರ್ ಆಫ್ ಡ್ಯೂಟಿ ಬಂದದ ರೀ. ಇನ್ನೂ ವಿಚಾರಣೆ ನಡೆದದ, ಇಲ್ಲಂತಲ್ಲ, ವಿಚಾರಣೆ ನಡೆದದ. ಅದು ಫೈನಲ್ ಯಾವಾಗ ಆಕೈತೆ ಆಗಲಿ. ಈಗ ನಿಮಗಂತೂ ಪರೀಕ್ಷೆ ಬರುವ ವಿದ್ಯಾರ್ಥಿಗಳು ನಿಮಗಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಮ ವೇಕೆನ್ಸಿಯನ್ನು ತೊಗೋತಾರೆ. ನಿಮ್ಮದು ಮೊದಲು ಆರ್ಮಿ ಡ್ಯೂಟಿ ಯಾವ ರೀತಿ ಇತ್ತು, ಆರ್ಮಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾವ ರೀತಿ ಇತ್ತು, ಅದೇ ರೀತಿ ಮುಂದುವರಿತದೆ. ಅದಕ್ಕೆ ಆತ್ಮೀಯ ಯುವಕರೇ, ಧೈರ್ಯದಿಂದ ಇರ್ರಿ. ಮುಂದಿನ ಪರೀಕ್ಷೆಯನ್ನು ಧೈರ್ಯದಿಂದ ಎದುರಿಸ್ರಿ. ನಿಮಗೆ ದೇವರು ಒಳ್ಳೆಯದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ SSC MTS ಆ್ಯಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು SSC GD ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು. ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.